नमन अधिनायक जय हे भारत भाग्य विधाता। पंजाब सिंध गुजरात मराठा द्राविड उत्कल बंगा। विंध्य हिमाचल यमुना गंगा उच्चल जलधि तरंगा। तव शुभ नामे जागे तव शुभ आशीष मांगे। गाहे तव जय गाथा जन गण मंगलदायक जय हे भारत भाग्य विधाता। जय हे जय हे जय हे जय 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 हे। ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ಮಹೋತ್ಸವದ ಅಂಗವಾಗಿ ತಮ್ಮೆಲ್ಲರಿಗೆ ಶುಭಾಶಯಗಳನ್ನು ಕೋರುತ್ತಾ ಇವತ್ತು 78ನೆಯ ಸ್ವಾತಂತ್ರ್ಯ ದಿನಾಚರಣೆ ನಡೀತಾ ಇದೆ. ತಮ್ಮೆಲ್ಲರಿಗೆ ಈ ಶಾಲೆಯ ಮಕ್ಕಳಿಗೆ ಮತ್ತು ವಿಶೇಷವಾಗಿ ಈ ಶಾಲೆಯ ಶಿಕ್ಷಕರಿಗೆಲ್ಲರಿಗೆ ನಾನು ನನ್ನ ವೈಯಕ್ತಿಕ ವತಿಯಿಂದ ನಾನು ಶುಭಾಶಯಗಳನ್ನು ಕೋರುತ್ತಾ, ಯಾಕಂದರೆ ಇವತ್ತು ನಾನು ತರಾತುರಿಯಲ್ಲಿ ಈ ಕಾರ್ಯಕ್ರಮ ನಡ್ತಾ ಇದೆ ಅಂತ ನನಗೆ ಕಾಣ್ತಾ ಇದೆ. ನಾನು ಇವತ್ತು ಬೇರೆ ಕಾರ್ಯಕ್ರಮಕ್ಕೆ 7 ಗಂಟೆಗೆ ನಾನು ಇಲ್ಲಿಂದ ನಿರ್ಗಮಿಸಲಿದ್ದೇನೆ. ಹಾಗಾಗಿ ಕಾರ್ಯಕ್ರಮ ಕೂಡ ತಾರಾತುರಿಯಲ್ಲಿ ನಡ್ತಾ ಇದೆ. ಕ್ಷಮಿಸಬೇಕು. ನಾನು ಮೊಟ್ಟ ಮೊದಲಾಗಿ ತಮ್ಮೆಲ್ಲರಿಂದ ನಾನು ಕ್ಷಮಾಪಣೆ ಕೇಳ್ತಾ, ನಾನು ಈಗಾಗಲೇ 7 ಗಂಟೆಗೆ ನಾನು ರಾಯಚೂರಿಂದ ಹೈದರಾಬಾದ್ಗೆ ಹೊರಟಲಿದ್ದೇನೆ. ಹಾಗಾಗಿ ಇವತ್ತು ಭಾರತ ದೇಶದಲ್ಲಿ 78ನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದೆ ಭಾರತ. ಇವತ್ತಿಗೆ 78 ವರ್ಷಗಳಾದವು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಹಿಂದೆ ನಮ್ಮ ದೇಶ ಯಾವ ರೀತಿ ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರ ಕೈಯಲ್ಲಿ ನರಳುತ್ತಿತ್ತು, ನಮ್ಮ ಪೂರ್ವಜರು ಸ್ವಾತಂತ್ರ್ಯ ಹೋರಾಟಗಾರರು ಹೋರಾಟವನ್ನು ಮಾಡಿ ತಮ್ಮ ಪ್ರಾಣವನ್ನು ತ್ಯಾಗವನ್ನು ಕೊಟ್ಟು ಇವತ್ತು ನಮಗೆ ಸ್ವಾತಂತ್ರ್ಯವನ್ನು ಕೊಡಿಸಿದ್ದಾರೆ. ಇಲ್ಲದಿದ್ದರೆ ನಮ್ಮ ದೇಶ ಇದುವರೆಗೂ ಬ್ರಿಟಿಷರ ಕೈಯಲ್ಲಿ ಇದ್ದು ನಾವು ಅವರ ಗುಲಾಮರಾಗಿ ಜೀವನ ಸಾಗಿಸಬೇಕಾಗಿತ್ತು. ನಮ್ಮ ದೇಶದಲ್ಲಿ ಇಷ್ಟೊಂದು ವಿದ್ಯಾಲಯಗಳು, ಶಾಲೆಗಳು, ಯೂನಿವರ್ಸಿಟಿಗಳು ಇವೆಲ್ಲ ಆಗಲಿಕ್ಕೆ ಇದು ಕಾರಣಭೂತರಾದ ಹಿಂದಿನ ನಮ್ಮ ಪೂರ್ವಜರು, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು, ಸ್ವಾತಂತ್ರ್ಯಕ್ಕೆ ಬಲಿ ಅವರ ಒಂದು ನಮಗೆ ಕೊಡುಗೆ. ಇವತ್ತು ಅವರು ಪ್ರಾಣವನ್ನು ಕೊಟ್ಟು ನಮಗೆ ಸ್ವಾತಂತ್ರ್ಯ ಕೊಡಿಸೋದಕ್ಕಾಗಿ ನಾವೆಲ್ಲ ಇವತ್ತು ನಾವು ಸ್ವತಂತ್ರವಾಗಿ ಜೀವನವನ್ನು ನಾವು ಮಾಡ್ತಾ ಇದ್ದೀವಿ. ಇಲ್ಲದ್ರೆ ಗುಲಾಮರಾಗಿ ಒಬ್ಬ ಗುಲಾಮರ ಕೈಯಲ್ಲಿ ಯಾವ ರೀತಿ ಬದುಕಬೇಕೋ ಆ ರೀತಿ ಬದುಕುವ ಪರಿಸ್ಥಿತಿ ನಮ್ಮ ದೇಶದಿತ್ತು. ಹಾಗಾಗಿ ಇವತ್ತು ನಮ್ಮ ದೇಶ 78ನೇ ಸ್ವಾತಂತ್ರ್ಯ ಉತ್ಸವವನ್ನು ಆಚರಿಸ್ತಾ ಇದೆ. ಮಕ್ಕಳೇ, ಈ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಏನು ಬಲಿದಾನ ಕೊಟ್ಟಿದ್ದರು, ತ್ಯಾಗವನ್ನು ಮಾಡಿದರು ನಮ್ಮ ಪೂರ್ವಜರು, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯಕ್ಕಾಗಿ ಬಲಿ ಕೊಟ್ಟಿದ್ರು. ಇದು ನಾವು ಈ ಮಕ್ಕಳಿಗೆ ನಾವು ಹೇಳಿಕೊಡಬೇಕು. ಯಾಕಂದರೆ ಇವತ್ತೇನೊಂದು ಫ್ಲ್ಯಾಗ್ ಹಾಸ್ಟಿಂಗ್ ಅಂತೇಳಿ ಒಂದು ಹಬ್ಬ ಥರ ಸ್ಕೂಲಲ್ಲಿ ಒಂದು ಕಾರ್ಯಕ್ರಮ ಥರ ನಾವು ಮಾಡಿ ಕಳಿಸೋದಲ್ಲ. ಇವತ್ತು ಯಾಕೆ ಈ ದಿನಾಚರಣೆ ನಾವು ಆಚರಿಸ್ತಾ ಇದ್ದೀವಿ ಅಂತ ಹೇಳಿ ನಮ್ಮ ಮಕ್ಕಳಿಗೆ ಇದು ತಿಳಿ ಹೇಳಬೇಕು. ಬರ್ತಾ ಬರ್ತಾ ಏನಾಗ್ತಾ ಇದೆ, ನಮ್ಮ ದೇಶ ಯಾವ ರೀತಿಯಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಮೊದಲು ನಮ್ಮ ದೇಶ ಯಾವ ರೀತಿಯಲ್ಲಿ ಇತ್ತು, ಈಗ ಯಾವ ರೀತಿಯಲ್ಲಿದೆ, ನಾವು ಇದರ ಬಗ್ಗೆ ನಾವು ಶಿಕ್ಷಕರು, ವಿಶೇಷವಾಗಿ ಶಿಕ್ಷಕರು ಮಕ್ಕಳಿಗೆ ಹೇಳಿಕೊಡಬೇಕು. ಇವತ್ತಿನ ಇದು ಕಂಪ್ಯೂಟರ್ ಯುಗದಲ್ಲಿ ಮಕ್ಕಳು ಜಾಸ್ತಿ ಮೊಬೈಲಲ್ಲಿ, ಕಂಪ್ಯೂಟರಲ್ಲಿ ಬೆಳಿಗ್ಗೆ ಎದ್ದರೆ ಮೊಬೈಲ್ ಬೇಕು. ಇವತ್ತು ನಾವೆಲ್ಲರೂ ನೋಡ್ತಾ ಇದ್ದೀವಿ, ಚಿಕ್ಕ ಮಗು ಇವತ್ತು ಊಟ ಮಾಡಬೇಕಂದ್ರೆ ತಾಯಿ ಮೊಬೈಲ್ ಕೊಡಬೇಕಾಗುತ್ತೆ. ಮಕ್ಕಳು ಶಾಲೆಯಿಂದ ಬಂದ ಕೂಡಲೇ ತಾಯಿಯಿಂದ ತಂದೆಯಿಂದ ಮೊಬೈಲನ್ನು ಕಸಿದುಕೊಂಡು ಇವತ್ತು ಮೊಬೈಲ್ ನೋಡೋ ಪರಿಸ್ಥಿತಿ ಬಂದಿದೆ.
ವಿದ್ಯಾ ಕಡೆಗೆ ಬಹಳ ಕಡಿಮೆ ಆಗಿದೆ ಗಮನ, ಮೊಬೈಲ್ ಕಡೆಗೆ ಜಾಸ್ತಿ ಆಗಿದೆ. ನಾವು ಮಕ್ಕಳಿಗೆ ಇದು ಪಾಠದ ಜೊತೆಗೆ ಮಕ್ಕಳಿಗೆ ಮೊಬೈಲ್ನಿಂದ ದೂರ ಇಡುವ ಒಂದು ಪಾಠವನ್ನು ಕೂಡ ನಾವು ಹೇಳಿಕೊಡ್ಬೇಕು. ಇವತ್ತು ಇದರಿಂದ ಎಷ್ಟು ಪರಿಣಾಮವನ್ನು ಬೀಳ್ತಾ ಇದೆ ತಾವೆಲ್ಲರೂ ಗಮನಿಸ್ತಾ ಇದ್ದೀರಿ. ಮೊಬೈಲಿಂದ ಏನು ಆಗ್ತಾ ಇದೆ, ಮಕ್ಕಳಿಗೆ ಆರೋಗ್ಯದ ಮೇಲೆ ಯಾವ ರೀತಿ ಹಾನಿ ಆಗ್ತಾ ಇದೆ, ಮಕ್ಕಳ ಜೀವನದ ಬಗ್ಗೆ, ವಿದ್ಯಾಭ್ಯಾಸ ಬಗ್ಗೆ ಎಷ್ಟೊಂದು ಪರಿಣಾಮ ಬೀಳ್ತಾ ಇದೆ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಸ್ವಾತಂತ್ರ್ಯದ ಜೊತೆಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ, ಸ್ವಾತಂತ್ರ್ಯದ ಬಗ್ಗೆ ಕ್ಲಾಸಲ್ಲಿ ಕನಿಷ್ಠ ಒಂದು ದಿನ, ನಿನ್ನೆ 14ನೇ ಆಗಸ್ಟಲ್ಲಿ ಮಕ್ಕಳಿಗೆ ಇವತ್ತು ನಾವು ನಾಳೆನ ಮಕ್ಕಳೇ ನಾವು 15ನೇ ಆಗಸ್ಟು ಜಾಂಡ ಅಂತ ಒಂದು ಹೇಳ್ತಾ ಇದ್ವಿ. ಯಾಕೆ ಆಚರಣೆ ಮಾಡ್ತೀವಿ ಅದರ ಬಗ್ಗೆ ನಾವು ಪಾಠ ಹೇಳಿಕೊಡ್ಬೇಕು. ಚಿಕ್ಕಂದ್ರಿಂದ ಮಕ್ಕಳ ಗಮನದಲ್ಲಿ ಇಡಬೇಕು. ಯಾರ್ಯಾರು ಪ್ರಾಣವನ್ನು ಕೊಟ್ಟರು, ಯಾರ್ಯಾರು ಬಲಿದಾನ ಕೊಟ್ಟರು, ಯಾರ್ಯಾರು ಇದಕ್ಕೆ ತಮ್ಮ ಇಡೀ ಜೀವನವನ್ನು ಸ್ವಾತಂತ್ರ್ಯಕ್ಕಾಗಿ ಮುಡಿಟ್ಟರು, ಇದರ ಬಗ್ಗೆ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇಲ್ಲದ್ರೆ ಈ ಮೊಬೈಲ್ ಯುಗದಲ್ಲಿ ಈ ಸ್ವಾತಂತ್ರ್ಯಕ್ಕೆ ಏನು, ಯಾರು ಹೋರಾಟ ಮಾಡಿದರು, ಯಾರಿಲ್ಲ ಅವಾಗ ಮರೆತು ಬಿಡವ, ಇವು ನಮಗೆ ಮುಂದೆ ಕಾಣ್ತಾ ಇದೆ. ಮಕ್ಕಳು ಮರ್ತು ಹೋಗ್ಬಿಡುವ. ಹಾಗಾಗಿ ಮಕ್ಕಳಿಗೆ ಇದೆಲ್ಲ ಸ್ವಾತಂತ್ರ್ಯ ಬಗ್ಗೆ ಹೇಳಿಕೊಡಬೇಕು, ಮಕ್ಕಳಿಗೆ ದೇಶದ ಬಗ್ಗೆ ಹೇಳಬೇಕು. ಹಾಗಾಗಿ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಇವೆಲ್ಲ ನೆನಪಿರ್ತದೆ. ಇಲ್ಲದಿದ್ದರೆ ಮಕ್ಕಳು ಇದೆಲ್ಲ ಮರೆತು ಇವತ್ತಿನ ಹೊಸ ಹೊಸ ಏನು ಮೊಬೈಲ್ಗಳಲ್ಲಿ ಬರ್ತಾ ಇದ್ದಾವೆ ಆ್ಯಪ್ಗಳು, ಇವೆಲ್ಲ ಏನು ಕಾರ್ಟೂನ್ಗಳು, ಇದ್ರ ಮೇಲೆ ಜಾಸ್ತಿ ಗಮನ ಹರಿಸ್ತಾ ಇದ್ದಾರೆ. ಹಾಗಾಗಿ ಶಿಕ್ಷಕರಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ. ಶಾಲೆ ಎಲ್ಲ ಆಡಳಿತ ಮಂಡಳಿ ಕೂಡ ನಾನು ನನ್ನ ಒಂದು ಸಣ್ಣ ಕಿವಿ ಮಾತು ಏನಂದರೆ, ಜಾಸ್ತಿ ಮಕ್ಕಳಿಗೆ ಸ್ವಾತಂತ್ರ್ಯ ಬಗ್ಗೆ, ಸ್ವಾತಂತ್ರ್ಯ ಯಾವ ರೀತಿ ಸಿಕ್ಕಿದೆ ನಮಗೆ, ಸ್ವಾತಂತ್ರ್ಯ ಬಗ್ಗೆ, ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಇವೆಲ್ಲ ನಾವು ಹೇಳಿಕೊಡ್ಬೇಕಂತ ಹೇಳುತ್ತಾ, ಇನ್ನು ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನು ನೀಡಬೇಕು, ಮಕ್ಕಳಿಗೆ ಒಳ್ಳೆಯ ವಿದ್ಯಾವಂತರಾಗಿ ಮಾಡಬೇಕಂತ ಶಿಕ್ಷಕರಲ್ಲಿ ಮನವಿ ಮಾಡ್ತೇವೆ. ಇನ್ನು ಈ ಶಾಲೆ ಮುಂದಕ್ಕೆ ಎತ್ತರವಾಗಿ ಬೆಳೀಲಿ ಅಂತ ಹಾರೈಸುತ್ತಾ ನಾನು ಕೆಲಸಗಳಿಂದ ನಾನು ಹೊರಟಬೇಕಾಗಿದೆ. ಹಾಗಾಗಿ ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸಿ ಮತ್ತೊಂದೇ ಸಲ ತಮ್ಮೆಲ್ಲರಿಗೆ ಸ್ವಾತಂತ್ರ್ಯದ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. वतन वतन मेरे आबाद रहे तू, ऐ वतन वतन मेरे आबाद रहे तू, ऐ वतन वतन मेरे आबाद रहे तू। मैं जहाँ रहूँ जहाँ मैं याद रहे तू, मैं जहाँ रहूँ जहाँ मैं याद रहे तू। ऐ वतन मेरे वतन, ऐ वतन मेरे वतन। तू ही मेरी मंजिल है पहचान तुझी से, तू ही मेरी मंजिल है पहचान तुझी से। पहुँचूं मैं जहाँ भी मेरी बुनियाद रहे तू, पहुँचूं मैं जहाँ भी मेरी बुनियाद रहे तू। ऐ वतन वतन मेरे आबाद रहे तू, मैं जहाँ रहूँ जहाँ मैं याद रहे तू। ऐ वतन मेरे वतन, ऐ वतन मेरे वतन। तुझ पे कोई गम की आँच आने नहीं दूं, तुझ पे कोई गम की आँच आने नहीं दूं। कुर्बान मेरी जान तुझ पे शाद रहे तू,
कुर्बान मेरी जान तुझ पे शाद रहे तू। है वतन वतन मेरे आबाद रहे तू, मैं जहाँ रहूँ जहाँ में याद रहे तू। है वतन मेरे वतन मेरे वतन है वतन मेरे वतन मेरे वतन आबाद। Right, sir. Okay. Dear students, myself Miss Kalpana, the assistant teacher of Brilliant Public School. It is my honor to welcome to you to our Independence Day celebration. Today we gathered to pay tribute to the remarkable legacy of our nation and the enduring spirit of freedom that unites us all. Your presence here adds immense significance. सर इधर देखिए नहीं हो रहा है ना वाले सर इधर देखिए सर इधर हाथ पकड़िए और एक ले लो। सर इधर और एक राइट सर ओके ओके to speak few words. Yes. जनाब साजिद सर, जैनुलाब्दीन सर, जनाब फजलुल्लाह सर, teachers and my friends and all my dear students. Today we are celebrating which day? We are celebrating which day today? Independence Day. So we are not dependent on any other country. So on this occasion, I would like to draw a line between India and some other countries who, apart from being independent, don't have the right of independence. For example, let us take a very good example of North Korea. You might have heard of that country and the stringent laws that are present in that country. For example, a woman and a child were rescued from a home. A home was burning and they were rescued from that home. ಆ ಮನೆಯಿಂದ ಅವ್ರಿಗೆ ಹೊರಗೆ ತೆಗೆದ್ರು. ಹೆಂಗೋ ಮಾಡಿ ಆ ಲೇಡಿ ಏನು ಮಾಡಿದ್ರು, ಅವ್ರ ಕೈಯಲ್ಲಿದ್ದ ಮಗುನ ಕಾಪಾಡಿಕೊಂಡ್ರು. ಆದರೆ ಆಫ್ಟರ್ ದ್ಯಾಟ್ ವಾಟ್ ಹ್ಯಾಪೆಂಡ್ ಈಸ್ they were sent to jail. What was the reason for that, you know? Because they did not see the photo of Kim Jong-un. They did not take it outside, it seems. It got burned in the house. That is what was their crime. So many stringent laws are present in many of the countries,
I feel proud of being in India as a free person, where I am given the right to express my thoughts, where I am given the right to follow my religion, where I am given the right to express everything that I need. So every single person in India has that freedom. So that is the true meaning of freedom that we have got. And the richness of India before independence, even before the British came to India, there was lot of trade going on between India and the European countries. Because of the harsh weather there, they used to require the spices from India. Yes, can you tell me the name of some of the spices? Yes? You know cardamom? What's the guy asking? Okay, you will learn in the higher classes. So spices in India were having a very great demand. Earlier, the land route from Europe, it was very, very difficult, okay, to come through the land route, because Constantinople was captured by the Usmaniyat Khilafat movement at that time, and they were having the rights of that route. So one new sea route was discovered to India. Okay, you have heard of Christopher Columbus? Columbus, while discovering India, he thought he was landing in Kerala, but actually he discovered America instead of India. But successfully, one person came to India with 4 ships and 170 people, and his name was Vasco da Gama. Yes, Vasco da Gama came through the sea route to India successfully. He landed in Calicut. Now, according to the tradition, whoever comes, they will bring some gift to the king who was present there. Mani Vikraman was the king who was present in Kerala. He offered some clothes, olive oil, etc. And the king was like, how poor people these are. Yes, they are coming from some country and they are offering us what? Clothes and oil and these things. Where is the silver? Where is the gold? He asked it. So everyone laughed at them actually. But they stayed here. They took the spices from India and they had a very good trade deal in the European countries. Later on they came with many ships and Portugal, captured many parts of India, and the story continues. So after that British came and British captured India. So many rules were imposed on Indians. And because of many of the freedom fighters, we got the independence, right? Each and every, freedom fighter, they put the day in and day out. It was their goal to get the freedom. They did not care about what they eat. They did not care about what they wore. We have seen Gandhiji, he wore a khadi dhoti. That was his attire throughout the freedom struggle. So it did not came with very ease, it came with a great difficulty. So we need to respect the freedom of our country, and we need to also enjoy the freedom of our country. We need to respect each other's likes and dislikes. If I like something, that does not mean that everyone should like that thing. If I don't like something, it does not mean that everyone should dislike that thing. Yes, we need to respect each other's likes and dislikes. That will build a great community. In India, we observe every other place has got a different tone. In Karnataka, which is the language do we speak? Kannada. But parts of Karnataka, the way we speak Kannada is also different. In southern parts of Karnataka, they say Banni, Kutkoli, yes or no? Very softly they speak. And Raichurians and North Kannadigas, Barre, Kudre, Bandra, Kutkoli, yes or no?
but we are open-hearted people, right? We don't hide anything. That is what is common in between. So everywhere, in Kashmir, even if you change the lane, the language changes. Even if you change the lane, har gali mein language change is, to be seen. And before independence, India was governed by so many kings. Everywhere, there were so many kings that they governed India. So all those kings put together, they made a solid India, which we are living in. So on this occasion, I feel very proud that we are independent, and I request all of you to please respect the independence of this nation and spend some time about reading about India. This is all I have to say. Thank you. Sajid sir to please speak. Now I request today's guest Zainul Abidin sir to speak few words. ಅತಿಥಿಗಳಾಗಿ ಆಗಮಿಸಿದಂತಹ ಸಾಜಿದ್ ಸಾಹೇಬರೇ ಹಾಗೂ ಈ ಶಾಲೆಯ ನನ್ನ ಆತ್ಮೀಯರು, ಅತಿ ವಿನಯವಂತರು ಆದಂತಹ ಫಜಲುಲ್ಲಾ ಸಾರ್ ಅವರೇ, ಈ ಶಾಲೆಯ ಮುಖ್ಯೋಪಾಧ್ಯಾಯರು, ಹಾಗೂ ಈ ಶಾಲೆಯ ಕ್ಷಮಿಸಬೇಕು, ಇಲ್ಲಿನ ಯಾರು ಅವರ ಹೆಸರು ಸಮೀಮ್ ಸಾಹೇಬ್ರೆ, ಹಾಗೂ ಈ ಶಾಲೆಯ ಸರ್ವ ಆಡಳಿತ ಮಂಡಳಿಯವರೇ ಮತ್ತು ಈ ಶಾಲೆಯ ಶಿಕ್ಷಕಿ ಸಹೋದರಿಯರೇ ಹಾಗೂ ಇಲ್ಲಿ ನೆರೆದಂತಹ ನನ್ನ ಆತ್ಮೀಯರು ಹಾಗೂ ಮುದ್ದು ಮಕ್ಕಳು, ಇವತ್ತು ನಾವು 78ನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಆದರೆ ನಾವು ಈ ಸ್ವತಂತ್ರ ದಿನಾಚರಣೆಯನ್ನು ಯಾಕೆ ಆಚರಣೆ ಮಾಡ್ತೇವೆ? ಈ ಹಬ್ಬವನ್ನು ರಾಷ್ಟ್ರೀಯ ಹಬ್ಬವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದರ ಹಿನ್ನೆಲೆ ಏನು? ಈಗ ನನ್ನ ಸಂಕ್ಷಿಪ್ತವ ಕೆಲವು ಮಾತುಗಳನ್ನು ಹೇಳಬಯಸ್ತೇನೆ. ನಮ್ಮ ದೇಶ ಮೊಘಲರು ಆಳ್ತಿದ್ರು, ಬಾದ್ಶಾಹರ್. ನಂತರ ನಮ್ಮ ದೇಶಕ್ಕೆ ಬ್ರಿಟಿಷರು ಒಂದು ವ್ಯಾಪಾರಕ್ಕಾಗಿ ತಕ್ಕಡಿ ಹಿಡಿಕೊಂಡು ಈ ದೇಶಕ್ಕಾಗಿ ಪಾದಾರ್ಪಣೆ ಮಾಡಿ ಒಳಸಂಚಿನಿಂದ ಬಾದ್ಶಾಹರನ್ನು ಇದು ಮಾಡಿ ನಮ್ಮ ಭಾರತ ದೇಶವನ್ನು ಅವರ ಕಪಿಮುಷ್ಟಿಯಲ್ಲಿ ಕಂಪ್ಲೀಟ್ಲಿ ಭಾರತ ದೇಶವನ್ನು ತಮ್ಮ ವಶಪಡಿಸಿಕೊಂಡರು. ನಂತರ ನಮ್ಮ ದೇಶದ ಮಹಾನ್ ನಾಯಕರಂತಹ ಮಹಾತ್ಮ ಗಾಂಧಿಯವರು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು, ಮೌಲಾನಾ ಅಬುಲ್ ಕಲಾಂ ಆಜಾದ್, ಇನ್ನಿತರ ಅನೇಕ ಮಹಾನ್ ಗಣ್ಯ ವ್ಯಕ್ತಿಗಳು ನಮ್ಮ ದೇಶಕ್ಕಾಗಿ ಸ್ವಾತಂತ್ರ್ಯವನ್ನು ತಂದುಕೊಡಲಿಕ್ಕೆ ಉಪ್ಪಿನ ಸತ್ಯಾಗ್ರಹ, ದಂಡಿ ಸತ್ಯಾಗ್ರಹ, ಇನ್ನು ಅನೇಕ ಸತ್ಯಾಗ್ರಹಗಳನ್ನು ಮಾಡಿ ಬ್ರಿಟಿಷರು ನಮ್ಮನ್ನು ಗುಲಾಮರಾಗಿ ನೋಡ್ತಾ ಇದ್ದರು. ಇದೆಲ್ಲ ಮನಗಂಡು ನಮ್ಮ ಭಾರತೀಯ ಹಿರಿಯ ಮುತ್ಸದ್ದಿಗಳಂತಹ ಎಲ್ಲ ಸತ್ಯಾಗ್ರಹಗಳನ್ನು ಅವರ ಬ್ರಿಟಿಷರ ವಿರುದ್ಧ ಆಂದೋಲನ ನಡೆಸಿ ಸಾಕಷ್ಟು ರೀತಿಯಲ್ಲಿ ಆಂದೋಲನ ತಮ್ಮ ತ್ಯಾಗ ಬಲಿದಾನಗಳನ್ನು ವಹಿಸಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರು. ಅಂದಿನಿಂದ ನಮ್ಮ ದೇಶ 1947 ಆಗಸ್ಟ್ 15ರಂದು ನಮ್ಮ ದೇಶ ಸ್ವತಂತ್ರವಾಯಿತು. ಅಂದಿನಿಂದ ನಾವು ಇಂದಿನವರೆಗೆ ಈ ಹಬ್ಬವನ್ನು ರಾಷ್ಟ್ರೀಯ ಹಬ್ಬವನ್ನಾಗಿ, ಸ್ವಾತಂತ್ರ್ಯ ದಿನಾಚರಣೆಯನ್ನಾಗಿ ನಾವು ಆಚರಿಸ್ತಾ ಬಂದಿದ್ದೇವೆ. ಇದು ನಮ್ಮ ದೇಶವನ್ನು ನಾವೆಲ್ಲರೂ ಜಾತಿ ಭೇದ ಮತ ಭೇದ ಭಾವಗಳನ್ನು ಮರೆತು ನಾವೆಲ್ಲರೂ ಒಂದಾಗಿ ಈ ದೇಶವನ್ನು ಕಟ್ಟಿದರೆ ಸಾರ್ಥಕ ಆಗ್ತದೆ.
ಇಲ್ಲ ಅಂದರೆ ಕೆಲವು ನಾಯಕರು ಈ ಪಟ್ಟಭದ್ರ ಹಿತಾಸಕ್ತಿಗಳು ನಮ್ಮ ದೇಶವನ್ನು ಈಗಲಾದರೂ ಸಹಿತವಾಗಿ ಅನೇಕ ರೀತಿಯಲ್ಲಿ ಆ ಜಾತಿ ಕೀಳು ಜಾತಿ ಮೇಲು ಜಾತಿ ಅಂತ ಹೇಳಿ ನಮ್ಮದಲ್ಲಿ ಭೇದ ಭಾವನೆ ಮೂಡಿಸ್ತಾರೆ. ಆದರೆ ಹಿಂದೆ ಆದಂತಹ ಘಟನೆಯನ್ನು ಈಗ ಮರುಕಳಿಸಬಾರ್ದನ್ನ ಉದ್ದೇಶದಿಂದ ನಾವೆಲ್ಲರೂ ಒಂದಾಗಿ ಈ ದೇಶಕ್ಕಾಗಿ ಹೋರಾಡಬೇಕು, ಈ ದೇಶಕ್ಕಾಗಿ ನಾವು ಕಾರ್ಯನಿರತವಾಗಬೇಕು. ಅಂದಾಗ ಮಾತ್ರ ನಾವು ನಮ್ಮ ಮಹನೀಯರು ಸ್ವಾತಂತ್ರ್ಯ ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ. ಕಾರಣ ನಾವೆಲ್ಲರೂ ಒಂದಾಗಿ ಈ ದೇಶವನ್ನು ನೋಡ್ತಾ ಇರಬೇಕು. ನಾವು ಎಲ್ಲ ಮಕ್ಕಳು ಹಿಂದಿನ ಮಕ್ಕಳು, ಮುಂದಿನ ನಾಗರಿಕರು. ನೀವೆಲ್ಲರೂ ಚೆನ್ನಾಗಿ ಈ ಶಾಲೆಯನ್ನು ಅಭಿವೃದ್ಧಿ ಸಾಗಲಿಕ್ಕೆ, ನೀವೆಲ್ಲರೂ ಈ ಶಾಲೆಯ ಕೀರ್ತಿ ಪತಾಕೆಯನ್ನು ಹಾರಿಸಲಿಕ್ಕೆ ಒಳ್ಳೆಯ ವಿದ್ಯಾವಂತರಾಗಿ ಈ ಶಾಲೆಯನ್ನು ಅಭಿವೃದ್ಧಿಯ ಪಥದ ಈ ಶಾಲೆಯನ್ನು ಕೀರ್ತಿಯನ್ನು ಗಳಿಸ್ತೀವಿ ಅಂತೇಳಿ ಮುದ್ದು ಮಕ್ಕಳಲ್ಲಿ ನಾನು ವಿನಯವಾಗಿ ಹೇಳ್ತಾ ಇದ್ದೀನಿ. ಈ ಶಾಲೆ ನೋಡಿದರೆ ನನಗೆ ಅನಿಸ್ತದೆ, ನಾನು ಯಾವುದೋ ಒಂದು ನನ್ನ 38 ಸೇವಾವಧಿ ಕಾಲದಲ್ಲಿ ನಾನು ಹಳ್ಳಿಯಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದ್ದೇನೆ. ಆದರೆ ಈ ಶಾಲೆಯ ವಾತಾವರಣ ನೋಡಿದರೆ ನಾನು ನಿಜವಾಗಿಯೂ ಎಲ್ಲಿಯೋ ಒಂದು ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಸಭೆ ಸಮಾರಂಭಗಳಲ್ಲಿ ನಡೀತಕ್ಕಂಥದ್ದನ್ನು ನಾನಿಲ್ಲಿ ಮನಗಾಣ್ತಾ ಇದ್ದೇನೆ. ಇದು ನಾನು ನಮ್ಮ ಶಾಲೆಗಳನ್ನು ಹಳ್ಳಿಯಲ್ಲಿ ಶಾಲೆಗಳಲ್ಲಿ ಈ ಥರ ವಿಜೃಂಭಣೆಯಿಂದ ನಾನು ಇದೆಲ್ಲ ವಾತಾವರಣ ನೋಡ್ತಾ ಇದ್ದರೆ ನನಗೆ ಎಲ್ಲೋ ಒಂದು ಭಾಸವಾಗ್ತದೆ. ನಾವು ಹಳ್ಳಿಯಲ್ಲಿ ಸಹಿತವಾಗಿ ಈ ಥರ ವಿಜೃಂಭಣೆಯಿಂದ ನಾವು ರಾಷ್ಟ್ರೀಯ ಹಬ್ಬವನ್ನು ಆಚರಣೆ ಮಾಡಿಲ್ಲ. ಆದ ಕಾರಣ ಈ ಶಾಲೆಯ ಆಡಳಿತ ಮಂಡಳಿಯವರಿಗೆ ಮತ್ತು ಈ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಈ ಶಾಲೆಯನ್ನು ಅಭಿವೃದ್ಧಿಪಡಿಸಾದರೆ ನಾವು ಶಿಕ್ಷಕರಾದವರು ಸಹಿತವಾಗಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ನೀಡಿ ಈ ಮಕ್ಕಳಿಗೆ ನಾವು ಉನ್ನತ ವ್ಯಾಸಂಗದವತ್ತ ಕೊಂಡೊಯ್ಯಬೇಕು. ಇದು ನಮ್ಮ ಶಿಕ್ಷಕರಲ್ಲಿ ಇದು ನಮ್ಮ ಆದ್ಯ ಕರ್ತವ್ಯ. ಈ ಕರ್ತವ್ಯವನ್ನು ನಾವು ನಿಭಾಯಿಸಿದರೆ ಮಾತ್ರ ನಾವು ಈ ದೇಶವನ್ನು ಈ ಮುದ್ದು ಮಕ್ಕಳಿಂದ ಮುಂದೆ ಅಭಿವೃದ್ಧಿ ಪಥದಲ್ಲಿ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಇಂದಿನ ಮಕ್ಕಳು ಮುಂದಿನ ನಾಗರಿಕರು. ಆದ ಕಾರಣ ನಾವೆಲ್ಲರೂ ಅಚ್ಚುಕಟ್ಟಾಗಿ ವಿದ್ಯಾರ್ಥಿನೇ ಮಾಡಿ ಈ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಕ್ಕಂಥ ವಿಷಯ ನಾನು ಶಿಕ್ಷಕರಲ್ಲಿ ಸವಿನಯವಾಗಿ ಕೇಳ್ಕೊಳ್ತಾ ಇದ್ದೇನೆ. ನಾವು ಯಾವುದೋ ಒಂದು ಪ್ರಾಥಮಿಕ ಶಾಲೆಯಲ್ಲಿ ಕಾಟಾಚಾರಕ್ಕೆ ಕೆಲವು ಸರ್ಕಾರಿ ಶಾಲೆಗಳಲ್ಲಿ ಸಹಿತವಾಗಿ ಈ ಕೆಲವೊಂದು ಶಾಲೆಗಳಲ್ಲಿ ಶಿಕ್ಷಕರಿಲ್ಲ. ಈಗ ಇಷ್ಟು ಅಚ್ಚುಕಟ್ಟಾಗಿ ಈ ಶಾಲೆ ನಡೆಸ್ತಾ ಅಂದರೆ ನನಗೊಂದು ಈಗ ಹಳ್ಳಿಯಲ್ಲಿ ನೋಡಿದರೆ ಸರ್ಕಾರಿ ಶಾಲೆಗಳಲ್ಲಿ ಈಗ ಶಿಕ್ಷಕರೇ ಇಲ್ಲ. ಕೆಲವೊಂದು ಶಾಲೆಗಳಲ್ಲಿ ಒಬ್ಬರು ಇಬ್ಬರು ಶಿಕ್ಷಕರಿದ್ದಾರೆ, ಎಲ್ಲರೂ ವರ್ಗಾವಣೆ. ಈ ಸರ್ಕಾರ ಬಂದ ಮೇಲೆ ನಾವು ಈ ಅಭಿವೃದ್ಧಿ ಪಥ ಸಾಗಲಿಕ್ಕೆ ಶಿಕ್ಷಕರನ್ನು ನೇಮಕ ಮಾಡಿಕೊಂಡ್ರೆ ಇದು ಸಾರ್ಥಕ ಆಗ್ತದೆ. ಇಲ್ಲ ಅಂದರೆ ನಮ್ಮ ದೇಶ ಮತ್ತೆ ಅಧೋಗತಿ ಇಳಿಯುತ್ತದೆ. ಕಾರಣ ಈ ದೇಶದ ಈ ಭ್ರಷ್ಟಾಚಾರವನ್ನು ತೊಲಗಿಸಿ ನಮ್ಮ ಸ್ವಾತಂತ್ರ್ಯ ದಿನ ರಾಷ್ಟ್ರ ಧ್ವಜವನ್ನು ಹಾರಿಸ್ತಕ್ಕಂಥ ಎಲ್ಲರಿಗೂ ಮಹನಿಗೂ ನನಗೆ ಆಶ್ಚರ್ಯವೆನಿಸ್ತದೆ. ಒಂದು ವೇಳೆ ನಾವು ಇದೇ ರೀತಿಯಲ್ಲಿ ಸಾಗಿದರೆ ಮುಂದೊಂದು ದಿನ ಮತ್ತೆ ಬೇರೆಯವರ ಕಪಿಮುಷ್ಟಿಯಲ್ಲಿ ಹೋಗ್ತೀವಂಥದ್ದು ವಾತಾವರಣ ಕಾಣಿಸ್ತದೆ. ಆದ ಕಾರಣ ಎಲ್ಲ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗ ಮಾಡಿ ಈ ಶಾಲೆ ಮತ್ತು ನಮ್ಮ ದೇಶದ ಅಭಿವೃದ್ಧಿ ಸಾಗಲಿಕ್ಕೆ ಎಲ್ಲರೂ ಶ್ರಮಿಸೋಣ ಅಂತ ಹೇಳ್ತಾರೆ. ಅಭಿವೃದ್ಧಿ ನೋಡಿದ್ರೆ ನನಗೆ ಇನಾಯತ್ ಫಜಲುಲ್ಲಾ ಸಾರ್ ಅವರು ಬಹಳ ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಆದ ಕಾರಣ ಮುಂದೆ ಸಹಿತವಾಗಿ ಇವರು ಶಾಲೆ ಅಭಿವೃದ್ಧಿ ಪದ ಸಾಗಲಿ ಅಂತ ಹೇಳಿ ಆ ದೇವರಲ್ಲಿ ನಾವು ಪ್ರಾರ್ಥಿಸುತ್ತಾ ನನ್ನನ್ನು ಇಲ್ಲಿ ಕರೆಸಿ ಅತಿ ಏನೋ ಆತ್ಮೀಯರಾಗಿ ನನಗೆ ಇಷ್ಟು ಸನ್ಮಾನಿಸಿದ್ದಕ್ಕೆ ಎಲ್ಲರಿಗೂ ನಾನು ತಮ್ಮ ವಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Sajid sir to speak few words. I am Bagashi. Thank you for
that I'm studying LKG. My school name is Srinabaku. I am a teacher. Thank you. My name is Shamchandra. I'm studying in LKG. My school name is Srinabaku. I am told I put my country. Thank you, Samson Joy. Now I call upon Rizwan, who is enacting as Bal Gangadhar Tilak. I'm studying in LKG. My school name is Brigham Public School. Bal Gangadhar Tilak. Good morning, everyone. My name is Mohammad Rifat Patel. I am studying in LKG. My school name is Brilliant Public School. I am Subhash Chandra Bose. Thank you. ತರಗತಿಯ ವಿದ್ಯಾರ್ಥಿ ಇಂದು ನಮಗೆ ಬಹಳ ವಿಶೇಷವಾದ ದಿನ. ನಾವು ಸ್ವತಂತ್ರ ದಿನವನ್ನು ಆಚರಿಸುತ್ತಿದ್ದೇವೆ. ಈ ದಿನವು ನಮ್ಮ ದೇಶ ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಮುಕ್ತವಾದ ದಿನವಾಗಿದೆ. ಹಿಂದೆ ನಮ್ಮ ದೇಶ ಮುಕ್ತವಾಗಿರಲಿಲ್ಲ. ಹಲವಾರು ಧೈರ್ಯಶಾಲಿ ವ್ಯಕ್ತಿಗಳು ನಮ್ಮ ದೇಶದ ಮುಕ್ತಿಗೆ ಶ್ರಮಿಸಿದರು. ಮಹಾತ್ಮ ಗಾಂಧಿ ಮತ್ತು ಇತರ ಹೀರೋಗಳು ನಮಗಾಗಿ ಹೋರಾಡಿದರು. ಸ್ವತಂತ್ರ ಅಂದರೆ ನಾವು ಹೊಸತನ್ನು ಕಲಿಯಲು, ಆಟವಾಡಲು ಮತ್ತು ಮುಕ್ತವಾಗಿ ಬದುಕಲು ಸಾಧ್ಯವಾಗುವುದು. ಒಗ್ಗಟ್ಟಿನಿಂದ ನಾವು ಎಲ್ಲರೊಂದಿಗೆ ಸ್ನೇಹವಾಗಿರುತ್ತೇವೆ ಮತ್ತು ಪರಸ್ಪರ ಸಹಾಯ ಮಾಡುತ್ತೇವೆ. ಧೈರ್ಯ ಅಂದರೆ ಹೊಸದನ್ನು ಪ್ರಯತ್ನಿಸುವ ಕರೇಜ್. ನಮ್ಮ ಹೀರೋಗಳು ಧೈರ್ಯವನ್ನು ತೋರಿಸಿದರು ಮತ್ತು ನಾವು ಕೂಡ ಪ್ರತಿದಿನವೂ ಧೈರ್ಯವನ್ನು ತೋರಿಸಬೇಕು. ಈ ದಿನವನ್ನು ಹರ್ಷದಿಂದ ಆಚರಿಸೋಣ ಮತ್ತು ನಮ್ಮ ದೇಶದ ಪರ ಪ್ರೈಡ್ ಹೊಂದೋಣ. ಸ್ವತಂತ್ರ ದಿನದ ಶುಭಾಶಯಗಳು. ಜೈ ಹಿಂದ್. Today we come together to celebrate a significant day in our country. History India Independence Day. This day, August 15th marks the anniversary of when India gained freedom from British rule in 1947. Independence Day is not just a date on the calendar. It momentous occasion that reminds us of the sacrifice made by countless unsung heroes, but tirelessly facing hardship and challenges to secure the freedom we enjoy today. Freedom is the cornerstone of our nation. It means we have the right to express and ourselves, to earn and to grow. But freedom also comes with responsibility. It's up to each of us to use our freedom wisely, to contribute positively to our community, and to respect the right and dignity of others. Unity is a central theme in our celebration. India is a diverse country with people from different religious, language and cultures, but what binds us together is our shared love for our nation and our commitment to building a better future. By embracing our difference, working together, we can achieve great things. Courage is another important value that we honor on this day. The struggle for independence secured in remains bare and resilience. Today we can courage by standing up for what is right, helping others.
Rakshit. I am studying in 2nd standard. Respected headmaster, teachers and my dear fellow graduates, we celebrate Independence Day as the national festival of India. The day marks the anniversary of national independence from the British Empire on 15th August 1947. This year, we will be celebrating our 78th Independence Day. On this day, we honor the memory of the great warriors and freedom fighters like Gandhiji, Bhagat Singh, Abul Kalam Azad, and many who sacrificed their lives to make India an independent nation. The colors in our flag represent different things. Saffron signifies courage and sacrifice. White signifies peace and truth, and green signifies faith and chivalry. In the center of our flag, there is an Ashoka Chakra that contains 24 evenly distributed stripes. These great personalities will always be in our hearts. So that is why I end my words. Jai Hind, Jai Bharat. Thank you. ಶುಭೋದಯ ಮಕ್ಕಳೇ, ಎಲ್ಲ ಆತ್ಮೀಯ ಬಂಧುಗಳಿಗೆ ಬೆಳಗಿನ ಶುಭೋದಯ ಮತ್ತು 78ರ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನನ್ನ ಹೆಸರು ಪ್ರಸಾದ್, ನಾನು 2ನೇ ತರಗತಿ ವಿದ್ಯಾರ್ಥಿ. ಇಂದು ನಮಗೆ ಬಹಳ ವಿಶೇಷವಾದ ದಿನವನ್ನು, ನಾವು ಸ್ವಾತಂತ್ರ್ಯ ದಿನವನ್ನು ಆಚರಿಸಿದ್ದೇವೆ. ಈ ದಿನವನ್ನು ನಮ್ಮ ದೇಶ ಭಾರತ ಬ್ರಿಟಿಷ್ ಆಳ್ವಿಕೆಯಿಂದ ಮುಕ್ತವಾದ ದಿನವಾಗಿದೆ. ಹಿಂದೆ ನಮ್ಮ ದೇಶ ಮುಕ್ತವಾಗಿದ್ದಿಲ್ಲ. ಹಲವಾರು ಧೈರ್ಯಶಾಲಿ ವ್ಯಕ್ತಿಗಳು ನಮ್ಮ ದೇಶ ಮುಕ್ತಿಗೆ ಶ್ರಮಿಸಿದರು. ಮಹಾತ್ಮ ಗಾಂಧಿ ಮತ್ತು ಇತರ ಹೀರೋಗಳು ನಮಗೋಸ್ಕರ ಹೋರಾಡಿದರು. ಸ್ವಾತಂತ್ರ್ಯ ಅಂದರೆ ನಾವು ಹೊಸತನವನ್ನು ಕಲಿಯಲು, ಆಟವಾಡಲು ಮತ್ತು ಮುಕ್ತಿಗೆ ಬದುಕಲು ಸಾಧ್ಯವಾಗಿತ್ತು. ಒಗ್ಗಟ್ಟಿನಿಂದ ನಾವು ಎಲ್ಲರೊಂದಿಗೆ ಸ್ನೇಹವಾಗಿರ್ತೀವಿ ಮತ್ತು ಪರಸ್ಪರ ಸಹಾಯ ಮಾಡ್ತೀವಿ. ಧೈರ್ಯ ಅಂದರೆ ಪ್ರಯತ್ನಿಸುವ ಕವರೇಜ್. ನಮ್ಮ ಹೀರೋಗಳು ಧೈರ್ಯ ತೋರಿಸಿದರು ಮತ್ತು ನಾವು ಕೂಡ ಧೈರ್ಯ ತೋರಿಸಬೇಕು. ಈ ದಿನವನ್ನು ಹರ್ಷದಿಂದ ಆಚರಿಸೋಣ ಮತ್ತು ನಮ್ಮ ದೇಶ ಪರ ಪ್ರೈಡ್ ಹೊಂದೋಣ. ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಜೈ ಹಿಂದ್. The struggles and sacrifices. We salute and thank our freedom fighters who gave their lives and made great sacrifices. This is the reason we are here together to celebrate this day today. Let's dedicate this Independence Day to the sons of the nation through a contemporary dance performance on the song Aao Bachche Tumhe Dikhaye by UKG class. हिंदुस्तान की जिस मिट्टी से तिलक करो ये धरती है बलिदान की. वंदे मातरम, वंदे मातरम, वंदे मातरम, वंदे मातरम. आओ बच्चों तुम्हें दिखाए झांकी हिंदुस्तान की. इस मिट्टी से तिलक करो ये धरती है बलिदान की. वंदे मातरम, वंदे मातरम, वंदे मातरम, वंदे मातरम. ये है अपना राजपुताना, नाग से तलवारों पे इसने सारा जीवन काटा, बरछी तीर कटारों पे. ये प्रताप का वतन बना है आजादी के नारों पे. टूट पड़ी थी यहाँ हजारों पद्मिनियां अंगारों पे. बोल रही है कण कण से कुर्बानी राजस्थान की. इस मिट्टी से तिलक करो ये धरती है बलिदान की. वंदे मातरम, वंदे मातरम, वंदे मातरम, वंदे मातरम. देखो मुल्क मराठों का ये यहाँ शिवाजी डोला था. मुगलों की ताकत को जिसने तलवारों पे तोला था. हर पर्वत पे आग जली थी, हर पत्थर एक शोला था. बोली हर हर महादेव की बच्चा बच्चा बोला था. शेर शिवाजी ने रखी थी लाज हमारे शान की. इस मिट्टी से तिलक करो ये धरती है बलिदान की. वंदे मातरम, वंदे मातरम, वंदे मातरम, वंदे मातरम.
हमारी बहनों ने भी बाजी अपनी जान की, इस मिट्टी से तिलक करो ये धरती है बलिदान की। वंदे मातरम, वंदे मातरम, वंदे मातरम, वंदे मातरम। आओ बच्चों तुम्हें दिखाए झांकी हिंदुस्तान की, इस मिट्टी से तिलक करो ये धरती है बलिदान की। वंदे मातरम, वंदे मातरम, वंदे मातरम।
78ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ನನ್ನ ಹೆಸರು ನಾನು 12ನೇ ತರಗತಿ ವಿದ್ಯಾರ್ಥಿ. ಪ್ರತಿ ವರ್ಷವೂ ಭಾರತೀಯರು ಆಗಸ್ಟ್ 12 ಸ್ವತಂತ್ರ ದಿನವನ್ನು ಆಚರಣೆ ಮಾಡುತ್ತಾರೆ. ಈ ದಿನವು ಭಾರತೀಯರಿಗೆ ಬ್ರಿಟಿಷರಿಂದ ಮುಕ್ತಿ ಸಿಕ್ಕ ದಿನ. ಈ ದಿನವು ಭಾರತೀಯರು ಹೃದಯವನ್ನು ಸ್ಪರ್ಶಿಸುವ ವಿಶೇಷ ದಿನ. ಹಲವಾರು ವೀರ ಮಹಾಪುರ ತ್ಯಾಗ ಬಲಿದಾನ ಹಾಗೂ ಹೋರಾಟದಿಂದ ನಾವು ಸ್ವತಂತ್ರ ಪಡೆದಿದ್ದೇವೆ. ಅವರ ಹೋರಾಟವನ್ನು ಭಾರತೀಯರಾದ ನಾವು ಗೌರವಿಸಬೇಕು. ಹಾಗಾಗಿ ನಾವು ನಮ್ಮ ರಾಷ್ಟ್ರ ಹಾಗೂ ವಿಶ್ವದ ಮೇಲೆ ನಮ್ಮ ಮನವನ್ನು ಸಮರ್ಪಕವಾಗಿ ಬೆಳಕಾಗುವುದಕ್ಕಲ್ಲ, ನಮ್ಮ ಕೈಯಲ್ಲಿರುವ ಶಕ್ತಿಯ ಮೂಲಕ ಉಜ್ವಲ ಭವಿಷ್ಯವನ್ನು ಸೃಷ್ಟಿಸೋಣ. ಜೈ ಹಿಂದ್, ವಂದೇ ಮಾತರಂ. जश्न है भारत, रग रग में है जीत की आदत. ऐसा हुनर दुश्मन भी सलामी दे. तुम सूरज हम तेरे उजाले, तुझसे जुदा नहीं होने वाले. आखिर तक हम सफल करेंगे. जय जो नस नस में है, हर बाजी फिर बस में है. दिल जान के हिंदुस्तान बोले सलाम सलाम वंदे मातरम. सलाम सलाम वंदे मातरम. नहीं ज़मीन आसमानों में, नहीं मुमकिन है दो जहानों में. जज्बे इरादे और ये जुनून बनते हैं दिल के कारखानों में. पहुंच गए अंबर से आगे, धरती से फिर भी बंधे हैं धागे. धरते वतन की मिट्टी से जुड़के. जय हिंद जो नस नस में है, हर बाजी फिर बस में है. जिंदगान ले हिंदुस्तान बोले सुजलाम सुफलाम मलयज शीतलाम शस्य श्यामलाम वंदे मातरम. सुजलाम सुफलाम मलयज शीतलाम शस्य श्यामलाम वंदे मातरम. Wow, that was a brilliant performance. The energy was truly contagious. Let us keep our spirits high and Sajid sir to please come on the dais to distribute prize.
come forward for the ಸಾಧನೆ ತೋರಿದ ನಿನ್ನದೆಲ್ಲರೂ ಚಪ್ಪಾಳೆ ಚಪ್ಪಾಳೆ ನಿಮಗಿದ ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ಆಳಗೆ ಚಪ್ಪಾಳೆ ಅನ್ನವ ನೀಡುವ ಚಪ್ಪಾಳೆ 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 Sujal Bandari from first standard secured second place in Sujal Bandari. ಕೀರ್ತನೆ ವಚನವ ಬೋಧಿಸಿದವನಿಗೆ ಚಪ್ಪಾಳೆ 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 ಕನ್ನಡ ಹಿಂದಿನ ಬಾರಿಸಿದ ಚಪ್ಪಾಳೆ ಚಪ್ಪಾಳೆ ಇದು ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶ ವೀರ ವನಿತೆಯರ ಚಪ್ಪಾಳೆ ಚಪ್ಪಾಳೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ. It is my honor to deliver the vote of thanks on this significant occasion of our gratitude to all who have contributed to make this event a grand success. First and foremost, I thank our distinguished chief guest, Janab Bashiruddin sir, and the guest of honors, Janab Sajid sir and Janab Zainul Abidin sir, for gracing us with esteemed presence and inspiring words. Your valuable insights and encouragement have surely motivated, and our newly elected leaders, who are the leaders? Raise your hands. Leaders, to uphold the responsibility bestowed upon them. I would like to express our deep appreciation to our administrator sir, Mr. Inayatullah sir, and also myself, Headmaster Fazlullah sir, for their unwavering support and guidance. A special thanks to meticulous planning have made this ceremony possible. Thank you once again everyone for being here and make this event memorable. Let us continue to work together in harmony, striving for excellence in all our endeavors. Have a wonderful day ahead. Thank you. Jai Hind, Jai Karnataka. We are very thankful that you all ಕೈ ಬಿಡಮ್ಮ ಮಾತಾ ಟೆರಿಸಾ ಏಯ್ ತೇರಿ ಅಂಬೇಡ್ಕರ್ ಏಯ್ हाँ चुलबुला बेटा नेहरू hey बेटा चलो राइट ओके चलो Okay. Over, sir. राइट